ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್, ಸ್ವಾಗತ ನನ್ನ ಚಾನಲಿಗೆ. ಇವತ್ತಿನ ವಿಡಿಯೋ ಸ್ಪ್ರಿಂಗ್ ಫೆಸ್ಟಿವಲ್ ಇನ್ ಮ್ಯೂನಿಕ್, ಸೊ ಫ್ರೂಲೆಂಗ್ಸ್ ಫೆಸ್ಟ್ ಅಂತಾರೆ ಇದನ್ನು. ಇದು ಸಿಸ್ಟರ್ ಆಫ್ ಅಕ್ಟೋಬರ್ ಫೆಸ್ಟ್. ಸೊ ಅಕ್ಟೋಬರ್ ಫೆಸ್ಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಬಿಯರ್ ಫೆಸ್ಟಿವಲ್. ಅದು ನಡೆಯೋದು ಮ್ಯೂನಿಕಲ್ಲೇ. ಸೊ ಅದರ ಒಂದು ತಂಗಿ ಫೆಸ್ಟಿವಲ್ ಇದು. ಸೊ ಫ್ರೂಲೆಂಗ್ಸ್ ಫೆಸ್ಟ್ ಇದು ಟೆರೆಸನ್ ವೈಸ್ ಸೆಂಟರ್ ಆಫ್ ಮ್ಯೂನಿಕಲ್ಲಿ ನಡೆಯೋವಂಥ ಒಂದು ಫೆಸ್ಟಿವಲ್ ಇದು. ಸೊ ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿ, ಸ್ಪ್ರಿಂಗ್ ಹೋಗಿ ಸಮ್ಮರ್ ಕೂಡ ಬರ್ತಾ ಇದೆ. ಸೊ ನಾವೆಲ್ಲ ಹೊರಟಿದ್ದೀವಿ ಸ್ಪ್ರಿಂಗ್ ಫೆಸ್ಟಿವಲ್ಗೆ. ನಾವು ನೈಟ್ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ, ಬಿಕಾಸ್ ಲೈಟಿಂಗು ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಿಂದ ನಾವು ಎಸ್ ಬಾನ್ ತೊಗೋಬೇಕು. ಸೊ ಸಬ್ ಅರ್ಬನ್ ಏರಿಯಾಸಲ್ಲಿ ಎಸ್ ಲೈನ್ ನಡೆಯುತ್ತೆ. ಸೊ ನಾವು S1 ತೊಗೊಂಡು ಹಾಪ್ ಬಾನ್ ಆಫ್ ಸೆಂಟ್ರಲ್ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಇದು ಇಲ್ಲಿನ ಸೆಂಟ್ರಲ್ ಸ್ಟೇಷನ್, ಹಾಪ್ ಬಾನ್ ಆಫ್ ಅಂತಾರೆ ಇದನ್ನು. ಸೊ ಇಲ್ಲಿ ನಾವು U ಲೈನ್ ತೊಗೋಬೇಕು. ಇದು ಅರ್ಬನ್ ಏರಿಯಾಸಲ್ಲಿ ಮಾತ್ರ ನಡೆಯುತ್ತೆ. ಇಲ್ಲಿಂದ ನಾವು U4 ತೊಗೊಂಡು ಟೆರೆಸನ್ ವೈಸ್ ಕಡೆಗೆ ಹೋಗ್ತಾ ಇದ್ದೀವಿ. ಟೆರೆಸನ್ ವೈಸ್ ಅಲ್ಲಿ ಒಂದು ದೊಡ್ಡ ಗ್ರೌಂಡ್ ಇದೆ. ಅಲ್ಲಿ ಫುಲ್ ರೈಡ್ಸು, ಟ್ರೆಡಿಷ್ನಲ್ ಫುಡ್ ಸ್ಟಾಲ್ಸು, ಗೇಮ್ಸು ಎಷ್ಟೊಂದಿತ್ತು. ಸೊ ನಾವು ಇಲ್ಲಿನ ಒಂದು ಜಾತ್ರೆ ಅಂತಲೇ ಹೇಳ್ಬೋದು. ನಮ್ಮ ಊರುಗಳಲ್ಲಿ ಹೇಗೆ ಜಾತ್ರೆ ನಡೆಯುತ್ತೆ ಅದೇ ರೀತಿ ಇರುತ್ತೆ ಇಲ್ಲಿ ಕೂಡ. ಸೊ ಈ U4 ಲೈನ್ ಟ್ರೈನ್ ನೋಡಿ ಹೇಗೆ ವಿಂಟೇಜ್ ಥರ ಇದೆ. ಸೊ ಓಲ್ಡ್ ಇಂಗ್ಲೀಷ್ ಮೂವಿಗಳಲ್ಲೆಲ್ಲ ನಾವು ನೋಡ್ತಿದ್ವಲ್ವ, ಆ ರೀತಿ ಇದೆ ಇದು. U ಲೈನ್ ಅಂಡರ್ ಗ್ರೌಂಡಲ್ಲಿರುತ್ತೆ. ಆ್ಯಂಡ್ ಇಲ್ಲಿ ನಮಗೇನು ಹೊರಗಡೆ ವ್ಯೂ ಇಲ್ಲ. ಟೆರೆಸನ್ ವೈಸ್ ಸ್ಟೇಷನಿಗೆ ರೀಚ್ ಆದ್ವಿ. ಇಲ್ಲಿ ಎಕ್ಸಿಟ್ ಆಗ್ತಾ ಇದ್ದಂಗೆ ನಮಗೆ ಆ ಗ್ರೌಂಡ್ ಕಾಣಿಸುತ್ತೆ. ಸೊ ಇದು ಅಂಡರ್ ಗ್ರೌಂಡ್ ಲೈನ್, ಆವಾಗಲೇ ಹೇಳ್ದಂಗೆ U4 ಅಲ್ಲಿ ಬಂದ್ವಿ ನಾವು. ಫ್ರೈಡೇ ಈವ್ನಿಂಗ್ ಆಗಿದ್ದರಿಂದ ತುಂಬಾ ರಶ್ ಇತ್ತು. ಆ್ಯಂಡ್ ಅವರೆಲ್ಲ ಅವರ ಒಂದು ಟ್ರೆಡಿಷ್ನಲ್ ಕಾಸ್ಟ್ಯೂಮ್ಸನ್ನು ಹಾಕ್ಕೊಂಡು ಫೆಸ್ಟಿವಲ್ ಅಟೆಂಡ್ ಮಾಡ್ತಾಯಿದ್ರು. ಸೊ ನಮ್ಮ ಹತ್ರ ಇರೋ ಕಾಸ್ಟ್ಯೂಮನ್ನು ನಾವು ಹಾಕ್ಕೊಂಡು ಹೋದ್ವಿ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ಎಕ್ಸಿಟ್ ಆಗ್ತಾ ಇದ್ದಂಗೆ ನಮಗೆ ಈ ಗ್ರೌಂಡ್ ರೀಚ್ ಆದ್ವಿ ನಾವು. ತುಂಬಾ ರಶ್ ಇತ್ತು. ಆಲ್ಮೋಸ್ಟ್ 10:30 ಆಗ್ತಾ ಬಂದಿತ್ತು. ಆದರೂ ಅಲ್ಲಿ ತುಂಬ ಜನ ಇದ್ದರು. ಅದು ಯೂಶ್ವಲಿ 11 o'clock ಕ್ಲೋಸಿಂಗ್ ಟೈಮ್ ಅಂತ ಹಾಕಿದ್ರು. ಬಟ್ ದೆನ್ ಮೋಸ್ಟ್ಲಿ ವೀಕೆಂಡ್ ಆಗಿದ್ದರಿಂದ ಎಲ್ಲ ಇನ್ನೂ ಫಂಕ್ಷನಿಂಗ್ ಆಗಿತ್ತು. ನಾವು ರೈಡ್ಸ್ ಆಡೋಣ ಅಂದ್ಕೊಂಡ್ವಿ. ಬಟ್ ದೆನ್ ತುಂಬ ರಶ್ ಇತ್ತು. ಆ್ಯಂಡ್ ಎಲ್ಲ ರೈಡ್ಸ್ ಹೊರಗಡೆ ದೊಡ್ಡ ಲೈನ್ ಇತ್ತು. ಸೊ ಅದಕ್ಕೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಜಸ್ಟ್ ಅಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ವಿ. ಅಕ್ಟೋಬರ್ ಫೆಸ್ಟ್ ಏನಿದೆ ಅದು ಆವಾಗಲೇ ಹೇಳ್ದಂಗೆ ಲಾರ್ಜೆಸ್ಟ್ ಬಿಯರ್ ಫೆಸ್ಟಿವಲ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಅದು ನಡೆಯೋದು ಕೂಡ ಇಲ್ಲೇ. ಬಟ್ ಅವಾಗ 8 ಟೆಂಟ್ಸ್ ಇರುತ್ತೆ. ಅಂದರೆ ಆ ಟೆಂಟ್ಸ್ ಅಲ್ಲಿ ಆಬ್ವಿಯಸ್ಲಿ ಬಿಯರ್ ಸಪ್ಲೈ, ಫುಡ್ ಎಲ್ಲನೂ ಇರುತ್ತೆ. ಅದಕ್ಕೆ ತುಂಬ ಮುಂಚೆನೇ ರಿಸರ್ವೇಷನ್ ಮಾಡ್ಕೋಬೇಕಂತೆ. ಆ್ಯಂಡ್ ಈ ಒಂದು ಸ್ಪ್ರಿಂಗ್ ಫೆಸ್ಟಿವಲಲ್ಲಿ 2 ಟೆಂಟ್ಸ್ ಅಂತ ಇರೋದು. ಸೊ ನಾವು ರಿಸರ್ಚ್ ಮಾಡಿದಾಗ ಇದನ್ನೆಲ್ಲ ತಿಳ್ಕೊಂಡ್ವಿ. ಆ್ಯಂಡ್ ರಿಸರ್ವೇಷನ್ ಇಲ್ದಿರೆ ಅಲ್ಲಿ ಒಳಗಡೆ ಯಾರನ್ನೂ ಎಂಟ್ರಿ ಕೊಡಲ್ಲ. ಸೊ ಅದು ರಿಸರ್ವೇಷನ್ ಸಿಗೋದೇ ತುಂಬ ಕಷ್ಟ. ಅದರಲ್ಲೂ ನಾವು ಸುಮ್ಮನೆ ಹೋಗಿ ನೋಡ್ಕೊಂಡು ಬರ್ತೀವಿ ಅಂದರೂ ತುಂಬ ಬಿಡಲ್ಲ ಅಲ್ಲಿ ಒಳಗಡೆ. ಸೊ ಅದು ಕಷ್ಟ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ಯಪ್ಪ. ರಾತ್ರಿ 10:30 ಆದರೂ ಅಷ್ಟು ಜನ ಇದ್ದರು. ಆ್ಯಂಡ್ ನನಗಿದು ಫೇವರೇಟ್ ರೈಡ್ ಆಗಿತ್ತು ಇಲ್ಲಿನ ಒಂದು ಫೆಸ್ಟಿವಲಲ್ಲಿ. ನಾವು ಓಪನಿಂಗ್ ದಿನ ಬಂದಿದ್ವಿ, ಅವತ್ತು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸಕ್ಕದಾಗಿತ್ತು. ಫುಲ್ ಥ್ರಿಲ್ಲಿಂಗ್ ರೈಡ್ ಅಂತಲೇ ಹೇಳ್ಬೋದು ಅದನ್ನು. ಆ್ಯಂಡ್ ಜೈಂಟ್ ವೀಲು, ಸಾಕಷ್ಟು ಬೇರೆ ರೈಡ್ಗಳಿತ್ತು. ಆ್ಯಂಡ್ ಈ ರಶಲ್ಲಿ ನಾವು ದಾರಿ ಮಾಡ್ಕೊಂಡು ಹೋಗೋದೇ ನಮಗೆ ದೊಡ್ಡ ವಿಷಯ ಆಗಿಬಿಟ್ಟಿತ್ತು. ನನಗಿಲ್ಲಿ ಸ್ಟಾಲ್ಗಳೆಲ್ಲ ನೋಡ್ತಾ ಇದ್ರೆ ನಮ್ಮ ಊರ ಹಬ್ಬಗಳೇ ನೆನಪಾಗೋದು. ಇಲ್ಲಿ ಥರ ಗೇಮ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಸೊ ಸೇಮ್ ನಮ್ಮ ಊರುಗಳಲ್ಲಿ ಹೇಗೆ ಆಡ್ತೀವಿ ಅದೇ ರೀತಿ ಇತ್ತು. ಆ್ಯಂಡ್ ಇಲ್ಲಿನ ಪ್ರೈಸಸ್ ಎಲ್ಲ ನಾರ್ಮಲೇ ಇರುತ್ತೆ. ಆಲ್ಮೋಸ್ಟ್ 4-5 euros ಸ್ಟಾರ್ಟ್ ಆಗಿ ಅಪ್ ಟು 8-9 euros ಎವ್ರಿ ರೈಡ್ ಇದೆ ಇಲ್ಲಿ. ಸೊ ಆಲ್ಮೋಸ್ಟ್ ಎಂಡ್ ಆಗ್ತಾ ಇರೋದ್ರಿಂದ ಮತ್ತು ವೀಕೆಂಡ್ ಇರೋದ್ರಿಂದ ಕೂಡ ರಶ್ ಜಾಸ್ತಿ ಇತ್ತು. ಸೊ ಅದಕ್ಕೆ ಪ್ರೈಸಸ್ ಇವರು ಡೇಸ್ ಮೇಲೆ ಡಿಪೆಂಡ್ ಮಾಡಿ ಅಲ್ಲಿ ವೇರಿ ಮಾಡ್ತಾಯಿದ್ರು. ಸೊ ನಾನು ಬೆಳಗ್ಗೆ ಹೋದಾಗ ಪ್ರೈಸಸ್ ಕಡಿಮೆ ಇತ್ತು. ಬಟ್ ಇವಾಗ ನೋಡ್ತಾ ಇದ್ದರೆ ಒಂದು ಆಲ್ಮೋಸ್ಟ್ 1 to 2 euros ಇನ್ಕ್ರೀಸ್ ಮಾಡಿದರು ರೈಡ್ಗಳನ್ನೆಲ್ಲ. ತುಂಬ ಅಲ್ಲಿನ ಒಂದು ಟ್ರೆಡಿಷ್ನಲ್ ಫುಡ್ ಸ್ಟಾಲ್ಸ್ ಇತ್ತು. ಬಟ್ ಎಲ್ಲನೂ ನಾನ್ ವೆಜಿಟೇರಿಯನು, ನಾನು ಪ್ಯೂರ್ ವೆಜಿಟೇರಿಯನ್. ಸೊ ನನಗೆ ಅಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಇತ್ತು.
ಬಟ್ ಅಲ್ಲಿನ ಒಂದು ಏನಾದರೂ ಟ್ರೆಡಿಷ್ನಲ್ ಫುಡ್ ಟ್ರೈ ಮಾಡೋಣ ಅಂತ ನಾವು ಹುಡುಕ್ತಾ ಇದ್ವಿ. ಸೊ ಅಲ್ಲಿ ಒಂದು ಲಂಗಸ್ ಅಂತ ಏನೋ ಸಿಕ್ತು ನಮಗೆ. ಸೊ ಇಟ್ ಈಸ್ ಒನ್ ಆಫ್ ದ ಫೇಮಸ್ ಫುಡ್ ಅಂತ ಇಲ್ಲಿ. ನಾವು ಟ್ರೈ ಮಾಡೋಣ ಅಂತ ಅದನ್ನು ಹುಡುಕೊಂಡು ಹೋಗ್ತಾ ಇದ್ವಿ. ಈ ರೈಡ್ ನನಗೆ ನಮ್ಮ ವಂಡರ್ಲಾ ನೆನಪಾಗೋಯ್ತು. ಅಲ್ಲಿ ವಂಡರ್ ಸ್ಪ್ಲಾಶ್ ಅಂತ ರೈಡ್ ಇತ್ತಲ್ಲ, ಅದೇ ರೀತಿ ಇತ್ತು ಸೇಮ್ ಇಲ್ಲಿ. ಸೊ ಇಲ್ಲಿ ವೈಲ್ಡ್ ವಾಸರ್ ಅಂತ ಇದೆ. ಫೈನಲಿ ನಮಗೆ ನಮ್ಮ ಸ್ಟಾಲ್ ಸಿಕ್ತು. ಆ ಟ್ರೆಡಿಷ್ನಲ್ ಫುಡ್ ಮೆನ್ಷನ್ ಮಾಡಿದ್ನಲ್ಲ, ಅದನ್ನು ಟ್ರೈ ಮಾಡೋಣ ಅಂತ ಬಂದ್ವಿ. ಇದು ಬೇಸಿಕ್ಲಿ ನನಗೆ ಪೂರಿ ಥರ ಅನ್ನಿಸ್ತು ಅಷ್ಟೇ. ಸೊ ಪೂರಿ ಮೇಲೆ ಒಂದಷ್ಟು ಮೊಸರೆಲ್ಲ, ಚೀಸು, ಟೊಮ್ಯಾಟೊ ಹಾಕ್ಕೊಟ್ಟಿದ್ರು. ಅದು ನಾನು ಟ್ರಾನ್ಸ್ಲೇಟ್ ಮಾಡಿ ಯಾವುದು ಪ್ಯೂರ್ ವಿತೌಟ್ ನೋ ಮೀಟ್ ಇದೆ ಅಂತ ನೋಡ್ತಾ ಇದ್ದೆ. ಸೊ ಅದ್ರ ಮೇಲೆ ಉಪ್ಪು ಇರಲಿಲ್ಲ, ಖಾರ ಇರಲಿಲ್ಲ. ಅವ್ರು ಎಕ್ಸ್ಟ್ರಾ ಇಟ್ಟಿದ್ರು, ಅದನ್ನು ಹಾಕ್ಕೊಂಡು ಬಂದೆ. ನಾನು ನೋಡೋದು ತುಂಬಾ ಉಪ್ಪಾಗೋಯ್ತು. ಇಲ್ಲಿ ಫ್ರೈಸ್ ತೊಗೊಳಕ್ಕೆ ಬಂದ್ವಿ. ಇಲ್ಲಿ ಫ್ರೈಸನ್ನು ಪೋಮಸ್ ಅಂತಾರೆ, ಫ್ರೆಂಚ್ ಫ್ರೈಸ್ ಅನ್ನಲ್ಲ ಇವರು. ಸೊ ಪೋಮಸ್ ಅನ್ಬೇಕು ನಮಗೇನಾದರೂ ಫ್ರೆಂಚ್ ಫ್ರೈಸ್ ಬೇಕು ಅಂದರೆ. ಬಿಕಾಸ್ ನಮಗೆ ರೈಸ್ ಅಂತೂ ಆಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಲಾಂಗ್ ಕ್ಯೂಸ್. ಸೊ ತಿಂದು ಹಾಗೆ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ. ಸೊ ಇದು ಇಲ್ಲಿಂದ ಎಕ್ಸಿಟ್ ಮಾಡಿಕೊಂಡು ನಾವು ಮತ್ತೆ U4 ಲೈನ್ ತೊಗೊಂಡು ಸೆಂಟ್ರಲ್ ಸ್ಟೇಷನಿಗೆ ಬಂದು ಅಲ್ಲಿಂದ ಮತ್ತೆ S ಲೈನ್ ತೊಗೊಂಡು ನಮ್ಮ ಒಂದು ಸ್ಟೇಷನಿಗೆ ಹೋಗ್ತಾ ಇದ್ವಿ. ಸೊ ಇವಾಗ ನೋಡಿ 11:15 ಆಗಿದ್ದರಿಂದ ಎಷ್ಟು ಖಾಲಿ ಇತ್ತು ಟ್ರೈನು. ಸೆಂಟ್ರಲ್ ಸ್ಟೇಷನಿಂದ S ಲೈನ್ ತೊಗೊಂಡು ನಮ್ಮ ಸ್ಟೇಷನ್ಗೆ ರೀಚ್ ಆದ್ವಿ. ಇದು ನನ್ನ ಫಸ್ಟ್ ಸ್ಪ್ರಿಂಗ್ ಫೆಸ್ಟಿವಲ್ ಇನ್ ಮ್ಯೂನಿಕ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ತುಂಬಾ ಮಜಾ ಮಾಡಿದ್ವಿ. ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟೊತ್ತು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಸ್ಕಾರ.